ನೀವಿನ್ನೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. 12 ರಾಶಿಗಳ ಶುಭ ಹಾಗೂ ಅಶುಭ ಫಲಗಳ ಬಗ್ಗೆ ಒಂದು ವಿಶ್ಲೇಷಣೆ. ಮೊದಲಿಗೆ ಮೇಷರಾಶಿ. ಸದ್ಯಕ್ಕೆ ನಿಮಗಿರುವ ಕೀರ್ತಿಯೇ ಸಾಕಷ್ಟು ಆದಾಯವನ್ನು ಇಂದು ತಂದುಕೊಡಲಿದೆ. ಕೆಲವು ಗ್ರಹಗಳ ಅನುಗ್ರಹ ನಿಮಗಿರುವುದರಿಂದ ನೀವು ಹಮ್ಮಿಕೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಹೊಂದುತ್ತೀರಿ. ಲಕ್ಷ್ಮೀ ನರಸಿಂಹ ಮಂತ್ರವನ್ನು ಇಂದು ಮೇಷರಾಶಿಯವರು ತಪ್ಪದೆ ಪಠಿಸಬೇಕು. ವೃಷಭ ರಾಶಿ. ಮಾಡುವ ಕೆಲಸಗಳಲ್ಲಿ ಗೊಂದಲಗಳು ಕಂಡುಬರುತ್ತದೆ. ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇದೆ. ಮನೆ ಕಟ್ಟುವ ಕಾರ್ಮಿಕರಿಗೆ ಬಿಡುವು ಇಲ್ಲದ ದಿನ ಇದಾಗಿದೆ. ಹಳೆಯ ಮನೆಯ ರಿಪೇರಿ ಕೆಲಸ ಆದಷ್ಟು ಬೇಗ ಮಾಡಿ ಮುಗಿಸುವುದು ಒಳ್ಳೆಯದು. ಮಿಥುನ ರಾಶಿ. ಸಮಾಜ ಸೇವೆಯಲ್ಲಿ ನೆಮ್ಮದಿಯನ್ನು ಕಾಣಲಿದ್ದೀರಿ. ಆರೋಗ್ಯದ ಕಡೆ ಗಮನವನ್ನು ನೀಡಿ. ಶುಗರ್ ಮತ್ತು BP ಇರುವವರು ವೈದ್ಯರ ಸಲಹೆಯನ್ನು ತಪ್ಪದೆ ಎಂದು ಪಡೆಯಬೇಕು. ವೈಯಕ್ತಿಕ ಸಮಸ್ಯೆಗಳಿಗೆ ವಾರಾಂತ್ಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ. ಕಟಕ ರಾಶಿ. ಮಾನಸಿಕ ಗೊಂದಲದಿಂದ ದೂರ ಇರುವುದು ಒಳ್ಳೆಯದು. ನಿಮ್ಮ ಉದಾಸೀನತೆಯಿಂದ ವ್ಯವಹಾರದಲ್ಲಿ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದ್ದು ಸಂಯಮದಿಂದ ವರ್ತಿಸಬೇಕು. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಯ ಕಂಡುಬರುವುದು. ಸಿಂಹರಾಶಿ. ಅರಿತು ಬಾಳಿದರೆ 6 ವರುಷ, ಮರೆತು ಬಾಳಿದರೆ 3 ವರುಷ ಎನ್ನುವಂತೆ ಕೆಲವೊಂದು ವಿಚಾರಗಳನ್ನು ವಿಮರ್ಶಿಸಿ ಕಾರ್ಯರೂಪಕ್ಕೆ ತರಬೇಕು. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳ್ಳೆಯದು. ಇಂದು ಸಿಂಹರಾಶಿಯವರಿಗೆ ಅತಿ ಹೆಚ್ಚು ಧನಲಾಭ ಉಂಟಾಗಬಹುದು. ಕನ್ಯಾ ರಾಶಿ. ದಿಢೀರ್ ಪ್ರಯಾಣ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮಕ್ಕಳ ಶ್ರೇಯೋಭಿವೃದ್ಧಿಯಿಂದ ನೆಮ್ಮದಿ ಸಿಗುವುದು. ಹಮ್ಮಿಕೊಂಡ ಕಾರ್ಯದಲ್ಲಿ ಶೀಘ್ರವೇ ಯಶಸ್ಸು ದೊರೆಯುತ್ತದೆ. ಬರಲಿರುವ ಸಂಕಷ್ಟಗಳು ನಿಮ್ಮ ಜಾಣ್ಮೆಯಿಂದಲೇ ಪರಿಹಾರ ಆಗುತ್ತದೆ. ತುಲಾರಾಶಿ. ನಿಮ್ಮ ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳುವುದು ಉತ್ತಮ. ಶಿಸ್ತುಳ್ಳ ಮನುಜನಿಗೆ ಶಿವನು ತಲೆಬಾಗುವನು ಎಂಬ ಸತ್ಯವನ್ನು ಅರಿಯಬೇಕು. ತೈಲ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿದೆ. ಶಿವನ ಆರಾಧನೆಯಿಂದ ಆರೋಗ್ಯ ಇಂದು ಸುಧಾರಿಸುತ್ತದೆ. ಆದ್ದರಿಂದ ಆದಷ್ಟು ಶಿವನ ಆರಾಧನೆಯನ್ನು ತುಲಾರಾಶಿಯವರು ಇಂದು ಮಾಡಬೇಕು. ವೃಶ್ಚಿಕ ರಾಶಿ. ಸುಖ ದಾಂಪತ್ಯ ನಿಮ್ಮದಾಗಲಿದೆ. ಆತುರದ ನಿರ್ಧಾರ ತಳೆಯದೆ ಪಾಲುದಾರರೊಂದಿಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿ. ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇಂದು ಶುಭ ದಿನ. ಧನಸ್ಸು ರಾಶಿ. ಕೆಲವೊಮ್ಮೆ ನಿಮ್ಮ ಉದಾಸೀನ ಪ್ರವೃತ್ತಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಆಹಾರ ದಾನವನ್ನು ಮಾಡಿ. ಕಚೇರಿ ಕೆಲಸದ ಒತ್ತಡದಿಂದ ಮುಕ್ತರಾಗುವಿರಿ. ನೂತನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಂದು ಖರೀದಿಸಲು ಶುಭ ದಿನ. ಮಕರ ರಾಶಿ. ಮನೆಯಲ್ಲಿ ನಡೆಯಲಿರುವ ಶುಭ ಕಾರ್ಯಗಳಿಗೆ ಕೆಲವು ಗ್ರಹಗಳ ಅನುಗ್ರಹ ವಿಶೇಷವಾಗಿರುತ್ತದೆ. ದೂರಿಗೆ ಪ್ರಯಾಣ ಬೆಳೆಸಲಿದ್ದೀರಿ. ಮಕ್ಕಳಿಂದ ಇಂದು ಮಕರ ರಾಶಿಯವರಿಗೆ ನೆಮ್ಮದಿ ದೊರೆಯುತ್ತದೆ. ಭೂ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಮಕರ ರಾಶಿಯವರು ಇಂದು ಪಡೆಯಲಿದ್ದಾರೆ. ಕುಂಭರಾಶಿ. ಮಗನ ವಿದ್ಯಾಭ್ಯಾಸದಲ್ಲಿ ತಾತ್ಕಾಲಿಕ ಅಡೆತಡೆಗಳು ಕಂಡುಬರಬಹುದು. ಮಾಡುವ ಕೆಲಸದಲ್ಲಿ ಉದಾಸೀನತೆ ಅಥವಾ ಉಡಾಫೆ ಬೇಡ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಇಂದು ನೀವು ನೀಡಬೇಕು. ಗುರು ಹಿರಿಯರ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮೀನರಾಶಿ. ಹಮ್ಮಿಕೊಂಡ ಎಲ್ಲ ಕೆಲಸಗಳಲ್ಲಿ ಮೀನರಾಶಿಯವರಿಗೆ ಇಂದು ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಬಹುದಿನದ ನಿಮ್ಮ ಸಂಕಲ್ಪ ಇವತ್ತು ಈಡೇರಲಿದೆ. ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟ ಮಾತುಕತೆಗಳು ನಡೆಯುತ್ತದೆ. ಸೂಕ್ತ ವಧುವರರಿಗೆ ಕಂಕಣ ಭಾಗ್ಯ ಇಂದು ಕೂಡಿ ಬರಲಿದೆ. ಮೀನರಾಶಿಯವರಿಗೆ ಇಂದು ಹೆಚ್ಚು ಶುಭ ಫಲ. ಈ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.